ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಸ್ಕ್ ಮ್ಯಾನ್ SIT ವಶಕ್ಕೆ ವಿಶೇಷ ಚರ್ಚೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್ ಇದರ ಜೊತೆಯಲ್ಲಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ, ದಂಡುಪಾಳ್ಯದಂಥ ಗ್ಯಾಂಗನ್ನು ಹೆಡೆಮುರಿ ಕಟ್ಟಿದಂಥ ಹೆಮ್ಮೆಯ ಅಧಿಕಾರಿ ಅವರು. ಅವತ್ತಿನ ಕಾಲಕ್ಕೆ ಒಂದು 3 ತಿಂಗಳ ಗ್ಯಾಂಗ್ ಆಚೆ ಇದ್ದರೆ 36 ಕೊಲೆ ಮಾಡ್ತಾ ಇದ್ರು ಅಂತಹ ತಂಡ ಅದು. ಅಂಥವ್ರನ್ನ ಅರೆಸ್ಟ್ ಮಾಡಿದಂಥವ್ರು. ಈಗ ನಾನು ಚಲಪತಿ ಸರ್ ಒಂದು ಪ್ರಶ್ನೆ ಇದೆ ನಂದು. ಈಗ ಈ ಅನ್ಯಾಯ ಆಯಿತು ಅಂತ ಒಂದು ಕಡೆ ಮಾತಾಡ್ತಾರೆ ಸರ್. ಅಟ್ ದ ಸೇಮ್ ಟೈಮ್ ಸಾಕ್ಷ್ಯ ನಾಶ ಮಾಡಿದ್ರು, ಪ್ರಭಾವ ಬಳಸ್ಕೊಂಡ್ರು ಅಂತ ಒಂದು ಮಾತಿದೆ. ಯಾರೇ ಆಗಲಿ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಯಾವತ್ತೂ ಎಲ್ಲೇ ಹೋದರೂ ಆ ಹುಡುಗಿಗೆ ನ್ಯಾಯ ಕೊಡಿಸಿ ಸರ್, ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೋರಾಟ ಮಾಡ್ತಾರೆ. ಸರಿ, ಅಪ್ರಿಷಿಯೇಟೆಡ್. ಅವರ ಕಾಳಜಿ, ಕನಿಕರ, ಒಂದು ಮಮತೆ, ನ್ಯಾಯಕ್ಕಾಗಿನ ಹೋರಾಟವನ್ನು ನಾವು ಅಪ್ರಿಷಿಯೇಟ್ ಮಾಡೋಣ. ಆದರೆ ಯಾರೊಬ್ಬರು ಪ್ರೊಸೀಜರ್ ಇದೆಯಲ್ಲ ಸರ್, ಅನ್ಯಾಯ ಆಯಿತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೋ ಮಾಧ್ಯಮದಲ್ಲೋ ಕ್ಯಾಮರಾಗಳ ಮುಂದೆನೋ ಮಾತಾಡ್ಕೊಳ್ಳೋದೊಂದು ಭಾಗ. ಪ್ರೊಸೀಜರ್ ಪ್ರಕಾರ ಹೋದಾಗ ಕೋರ್ಟ್ಗೆ ಹೋಗಬೇಕು, ಕೋರ್ಟಲ್ಲಿ ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಹಾಕಬೇಕು. ತಂಬಳಿ ಇರ್ತಕ್ಕಂಥ ಇದರಲ್ಲಿ ಅನ್ಯಾಯ ಆಗಿದೆ, ಇದರಲ್ಲಿ ನ್ಯಾಯ ಇದೆ, ಸಾಕ್ಷಿ ಇದೆ, ಅದನ್ನು ಅಲ್ಲಿ ಇಡಬೇಕಾಗತ್ತೆ. ಇದು ಯಾವುದನ್ನು ಮಾಡದೆ ಅನ್ಯಾಯ ಆಯಿತು ಅಂತ ಎಷ್ಟು ವರ್ಷಗಳ ಕಾಲ ಮಾತಾಡೋದು ಅಂತ ಸರ್? ನೋಡಿ, ನೀವು ಮಾತಾಡಿದ್ದೆಲ್ಲ ಕೇಳಿದೆ. ನೋಡಿ, ಈ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಸ್ಗೆ ಫಸ್ಟ್ ಇವರನ್ನ ಬಾಯಿಗೆ ಬಂದಂತೆ ಮಾತಾಡದಂತೆ ಒಂದು ಬಲವಾದ ಕಾನೂನನ್ನ ನಮ್ಮ ಸರ್ಕಾರದವ್ರು ಮಾಡ್ಬೇಕು ಫಸ್ಟ್. ಇದು ಏನಾಗಿದೆ, ಈ ಮೀಡಿಯಾದವ್ರಿಗೆ ದೇ ಹ್ಯಾವ್ ಬಿಕಮ್ ಲಿಮಿಟ್ಲೆಸ್. ಆ ಒಂದು ದೆಸೆಯಲ್ಲಿ ಏನ್ ಮಾತಾಡಿದ್ರು, ಯಾರ ಮೇಲೆ ಏನ್ ದೂರಿದ್ರು ನಮಗೆ ನಡೆಯುತ್ತೆ, ನಾವ್ ಯಾರ ಮೇಲೆ ಏನ್ ಬೇಕಾದ್ರೂ ದೂರ್ಬೋದು ಅನ್ನೋ ಒಂದು ಮನೋಭಾವನೆ ಈ ಯೂಟ್ಯೂಬರ್ಸ್ ಇವ್ರ ಮೇಲೆ ಬಂದಿದೆ. ಸೊ ಅದಕ್ಕೆ ಅವರಿಗೆ ಕಡಿವಾಣ ಹಾಕ್ಬೇಕು ಫಸ್ಟ್. ಅಂದ್ರೆ ಕಡಿವಾಣ ಅವ್ರು ಹೇಳ್ಬೋದು ಅಥವಾ ಮಾಡೋದನ್ನ ಬಿಡಿಸಿ ಅಂತ ಹೇಳ್ತಾ ಇಲ್ಲ. ಇಲ್ಲೀಗಲ್ ಆಗಿ ಮಾತಾಡೋದ್ ಬೇಡ, ಅಕ್ರಮವಾಗಿ ಮಾತಾಡೋದ್ ಬೇಡ. ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡ್ಲಿ. ಅಲ್ಲಿ ನಾನು ಎಲ್ಲ ಸಮೀರ್ ಅವರ ಒಂದು ಇದನ್ನ ನೋಡ್ತಿದ್ದೆ, ಸಾವಿರಾರು ಹೆಣಗಳನ್ನ ಅದು ಧರ್ಮಾಧಿಕಾರಿಗಳು ಅವ್ರ ಮನೆಯವರೇ ಮಾಡಿದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ ಅದನ್ನ ನೋಡಿ ನನ್ನ ಮನ್ಸಿಗೆ ನೋವಾಯ್ತು. ಯಾರ ಮೇಲೆ ನಾವು ಹೇಳ್ಬೇಕಾದ್ರೆ ಸ್ವಲ್ಪ ಸಾಕ್ಷಿ ಇದ್ರೆ ಅದನ್ನ ಹೇಳಿ. ಯಾವಾಗ ನೋಡಿದ್ದ, ಇವನ್ ವಯಸ್ಸೆಷ್ಟು, ಆ ಕೃತಿಗಳು ನಡೆದು ಆಗ್ಲೇ 20 ವರ್ಷ ಆಯ್ತು ಅಂತಾನೆ. 20 ವರ್ಷಕ್ಕೆ ಇವನ್ ಎಷ್ಟು ವಯಸ್ಸಿತ್ತು, ಈಗ ಅವ್ನಿಗೆ ಎಷ್ಟು ವಯಸ್ಸು, 20 ವರ್ಷದಿಂದ ಅವ್ನು ಎಲ್ಲಿದ್ದ, ಅವನು ಸ್ಕೂಲ್ಗೆ ಹೋಗ್ತಿದ್ನೋ ಇಲ್ವೋ ಗೊತ್ತಿಲ್ಲ 20 ವರ್ಷದಿಂದ. ಇವತ್ತು ಅವನು ಧರ್ಮಾಧಿಕಾರಿಗಳ ಬಗ್ಗೆ ಅಷ್ಟು ತುಚ್ಛವಾಗಿ, ಅಷ್ಟು ಹೀನಾಯವಾಗಿ ಮಾತಾಡ್ತಾನೆ. ಸೊ ಅದೇ ಒಂದು ಪ್ರಾಕ್ಟಿಕಾಲಿಟಿ ಆಫ್ ದಿ ಲೈಫ್ ಬೇಕು. ನೀವು ನಾನು ಹೇಳಿದ್ನಲ್ಲ, ಅವರು ಏನಾದ್ರೂ ಆಗಿದ್ರೆ ಖಂಡಿತ ಇಟ್ ಈಸ್ ಫಾರ್ ಇನ್ವೆಸ್ಟಿಗೇಷನ್. ಪೊಲೀಸರಿಗೆ ಸಮರ್ಥರಿದ್ದಾರೆ, ಅರ್ಹರಿದ್ದಾರೆ, ಎಫಿಷಿಯಂಟ್ ಇನ್ವೆಸ್ಟಿಗೇಷನ್ ಖಂಡಿತ ನಡೆಯುತ್ತೆ. ಅದ್ರಲ್ಲೇನು ಎರಡನೇ ಮಾತಿಲ್ಲ. ಕೊಡಿ ಕಂಪ್ಲೇಂಟ್, ಏನಾದ್ರು ನಿಮ್ಗೆ ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡಿ, ಖಂಡಿತ ನಿಮ್ಗೆ ಅದರಲ್ಲಿ ಸೂಕ್ತವಾದ ನ್ಯಾಯ ದೊರಕುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ಸುಳ್ಳು ಹೇಳುವವರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಇದು ನನ್ನ ಒಂದು ಅನಿಸಿಕೆ ಸರ್. ಯಾವುದೋ ಒಂದು ಕೊಲೆಗೆ ಸಂಬಂಧಪಟ್ಟಂತೆ, ಹಣ ಹೂತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಪೊಲೀಸ್ ವೃತ್ತಿಯಲ್ಲಿ ಇದ್ದಾಗ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದ, ದಿಕ್ ತಪ್ಪಿಸ್ಬಿಟ್ಟ, ನಮ್ಮನ್ನು ಸುಮ್ಮನೆ ಸುತ್ತಿಸ್ದ, ಎಲ್ಲಿ ಏನೂ ಸಿಗಲಿಲ್ಲ, ಯಾರದ ಮೇಲೆ ಕೋಪಕ್ಕೋ ದ್ವೇಷಕ್ಕೋ ಅಸೂಯೆಗೋ ಇಂಥ ಕೆಲಸ ಮಾಡಿಬಿಟ್ಟಿದ್ದ ಅಂತ ಬಂದಾಗ ಏನು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡ್ಸಿದ್ದೀರಾ ಸರ್ ಅವನಿಗೆ? ನೋಡಿ, ಈಗ ಹಲವಾರು ಪ್ರಕರಣಗಳು ಈ ತರದ್ದು ಬರುತ್ತೆ ನಮ್ಮಲ್ಲಿ. ಹಲವಾರು ಪ್ರಕರಣಗಳು ನಮಗೂ ನಾವು ಫೇಸ್ ಮಾಡಿದ್ದೀವಿ ಇಂಥ ಪ್ರಕರಣಗಳನ್ನ. ಆಗ ಈ ನಾವು ಜುಡಿಷಿಯಲ್ ಲೆವೆಲ್ಗೆ ಹೋಗ್ತಾ ಇದ್ರು ಅವರ ಮನೆಯವ್ರನ್ನ ಕರ್ಸೋದು, ಅವ್ರ ಪೇರೆಂಟ್ಸ್ ಕರ್ಸೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕರ್ಸೋದು, ಇದನ್ನ ಅವ್ರ ಹಿರಿಯರ್ನ ಕರ್ಸಿ ಆ ಲೆವೆಲ್ ನಲ್ಲೇ ನಾವು ಕೇಸ್ ಕ್ಲೋಸ್ ಮಾಡ್ಕೊಂಡಿದೀವಿ. ಬಟ್ ಅವ್ರಿಗೆ ಗೊತ್ತಾಗ್ಬೇಕು ನಾನ್ ಮಾಡಿರೋದು ತಪ್ಪು ಅಂತ. ಹಂಗ ತಪ್ಪು ಮಾಡಿದವ್ರಿಗೆ ಸೂಕ್ತವಾದ ಪನಿಷ್ಮೆಂಟ್ ಖಂಡಿತ ಕೊಡಿಸ್ಬೇಕು. ಅದರಲ್ಲೂ ಎಸ್ಪೆಷಲಿ ಮರ್ಡರ್ ಕೇಸು ಅಂತ ಆದ್ಮೇಲೆ ಏನೋ ಬಡದಾಟ ಕೇಸಲ್ಲ ಆದ್ರೆ ಏನೋ ಕರೆದು ನಾನು ರಾಜಿ ಮಾಡಿ ಕಳ್ಸಿದ್ದೀವಿ. ಬಟ್ ಈ ಕೊಲೆ ಕೇಸ್ ಬಂದಾಗ 100% ಅವ್ರಿಗೆ ಸೂಕ್ತವಾದ ಕ್ರಮ ಕೊಡ್ಲೇಬೇಕು. ಅದಕ್ಕೆ
ನಮ್ಮ ಕಾನೂನಲ್ಲಿ ಕಠಿಣವಾದ ಶಿಕ್ಷೆ ಇದೆ. ಎಸ್ಪೆಷಲಿ ಈ ಯೂಟ್ಯೂಬರ್ಸ್ ಇವರಿಗೆ ಒಂದು ಹೊಸ ಕಾನೂನನ್ನ ಈ ಸರ್ಕಾರ ಇಮಿಡಿಯೇಟ್ ಆಗಿ ಎನಾಕ್ಟ್ ಮಾಡಬೇಕು. ಅದು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಿವ್ ಆಗಿ ಮಾಡಿ, ಹಂಗೆ ಸುಳ್ಳು ಕೊಡೋದಾದ್ರೆ ಅವ್ರಿಗೆ ಮಿನಿಮಮ್ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಆಗೋಂಗೆ ಅವ್ರಿಗೆ ಕಾನೂನು ತರಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅಪಪ್ರಚಾರ ಆಗೋದು ಬೇಡ. ಯಾವುದೇ ಒಂದು ಸಂಸ್ಥೆ ಧರ್ಮದಲ್ಲಿ, ಅದು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಅಥವಾ ಸಿಖ್ ಕಮ್ಯುನಿಟಿ ಆಗಿರ್ಬೋದು, ಯಾರಿಗೂ ಅಪಪ್ರಚಾರ ಆಗಬಾರ್ದು. ಇದು ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ. ಯಾಕಂದ್ರೆ ಯಾರು ದೊಡ್ಡವರಲ್ಲ, ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ಮತಕ್ಕೆ ಅವ್ರವ್ರ ದೊಡ್ಡವರೇ. ಎಲ್ಲರಿಗೂ ನಾವು ಅಭಿನಂದಿಸ್ಬೇಕು, ಗೌರವ ಕೊಡಬೇಕು. ಆ ಗೌರವ ಕೊಡೋದು ಕಲಿಲಿಲ್ಲ ಅಂದ್ರೆ ನಾವು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಚಲಪತಿ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ TV5 ಜೊತೆಲಿ ಮಾತನಾಡೋದಕ್ಕಾಗಿ. ಓಕೆ.